ನಮಸ್ಕಾರ ಸ್ನೇಹಿತರೆ, ನಿಮಗೆ ಅಜೀರ್ಣ, ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಇಂದ ಮುಕ್ತಿ ಪಡೆಯಲು ಕೆಲವೊಂದು ಮನೆಮದ್ದುಗಳು. ಒಂದು ಹಿಡಿ ತುಳಸಿ, ಒಂದು ತುಂಡು ಶುಂಠಿ, ಚೂರು ಬೆಲ್ಲ, ಮೂರನ್ನು ಸೇರಿಸಿ ಚೆನ್ನಾಗಿ ನುಣ್ಣಗೆ ಅರೆದು ಗುಳಿಗೆಗಳ ರೀತಿ ಮಾಡಿಟ್ಟುಕೊಂಡು ಪ್ರತಿದಿನ ಊಟಕ್ಕೆ ಮುಂಚೆ ಸೇವಿಸುತ್ತಿದ್ದರೆ ಪಚನ ಶಕ್ತಿ ಹೆಚ್ಚುವುದು, ಆಹಾರ ಚೆನ್ನಾಗಿ ಜೀರ್ಣವಾಗುವುದು. 2. ಈರುಳ್ಳಿ ಎಲೆಗಳನ್ನು ಚೆನ್ನಾಗಿ ಅಗೆದು ತಿನ್ನುವುದರಿಂದ ಲಾಲಾರಸ ಹೆಚ್ಚು ಉತ್ಪತ್ತಿಯಾಗಿ ಜೀರ್ಣಶಕ್ತಿ ಉತ್ತಮವಾಗುತ್ತದೆ. 3. ಅಜೀರ್ಣವಾದಾಗ ನೀರಿಗೆ ನಿಂಬೆ ರಸ ಹಿಂಡಿ 1 ಚಿಟಿಕೆ ಅಡಿಗೆ ಸೋಡಾ ಹಾಕಿ ಕುಡಿದರೆ ಅನುಕೂಲವಾಗುತ್ತದೆ. 4. ಪ್ರತಿನಿತ್ಯ ಆಹಾರದಲ್ಲಿ ಕ್ಯಾರೆಟ್ ಅನ್ನು ಹಸಿಯಾಗಿ ಬಳಸುತ್ತಿದ್ದರೆ ಪಚನ ಶಕ್ತಿ ಉತ್ತಮವಾಗುತ್ತದೆ. 5. ಊಟಕ್ಕೆ ಮುಂಚೆ ಅನಾನಸ್ ಹಣ್ಣಿನ ರಸ ಸೇವನೆಯಿಂದ ತಿಂದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ ಹಾಗೂ ಸುಲಭವಾಗಿ ವಿಸರ್ಜಿಸಲ್ಪಡುತ್ತದೆ. 6. ಅಜೀರ್ಣ, ಹೊಟ್ಟೆ ಉಬ್ಬರ ಇತ್ಯಾದಿ ಸಮಸ್ಯೆ ಇದ್ದಾಗ ಊಟದ ನಂತರ ಶುಂಠಿ ಮೊರಬ್ಬದ 2 ತುಂಡು ಬಾಯಿಗೆ ಹಾಕಿಕೊಂಡು ಚೆನ್ನಾಗಿ ಅಗೆದು ತಿಂದರೆ ಜೀರ್ಣಶಕ್ತಿ ಉತ್ತಮಗೊಳ್ಳುತ್ತದೆ, ಜಠರದ ಕ್ರಿಯಾಶೀಲತೆ ಹೆಚ್ಚುತ್ತದೆ. 7. ಹಸಿ ಮೂಲಂಗಿಯನ್ನು ತುರಿದು ಕೋಸಂಬರಿ ಅಥವಾ ಮೊಸರಿನ ಜೊತೆ ಸಲಾಡ್ ರೀತಿ ಮಾಡಿ ಸೇವಿಸುವುದರಿಂದ ತಿಂದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ. 8. ಪರಂಗಿಕಾಯಿಯ ಹೋಳುಗಳಿಗೆ ಜೀರಿಗೆ, ಮೆಣಸು ಹಾಗೂ ಉಪ್ಪು ಪುಡಿಯನ್ನು ಉದುರಿಸಿ ಸ್ವಲ್ಪ ನಿಂಬೆ ರಸ ಸೇರಿಸಿ ತಿಂದರೆ ತಿಂದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ. 10. ಊಟದ ನಂತರ ಕರಬೂಜದ ಹಣ್ಣನ್ನು ತಿನ್ನುವುದರಿಂದ ತಿಂದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ. 11. ಇಂಗು, ಸೈಂಧಲವಣ, ಜೀರಿಗೆ, ಕರಿಜೀರಿಗೆ, ಓಮ, ಶುಂಠಿ, ಮೆಣಸು ಇವುಗಳನ್ನು ನುಣ್ಣಗೆ ಕುಟ್ಟಿ ಪುಡಿ ಮಾಡಿ ಈ ಪುಡಿಯನ್ನು ಹಾಗೂ ತುಪ್ಪವನ್ನು ಅನ್ನಕ್ಕೆ ಹಾಕಿ ಊಟದ ಜೊತೆ ಪ್ರತಿನಿತ್ಯ ಸೇವಿಸುವುದರಿಂದ ಅಜೀರ್ಣವಾಗುವುದಿಲ್ಲ. 12. ವಿಪರೀತ ಅಜೀರ್ಣವಾದಾಗ ರಾತ್ರಿ ಊಟದ ಬದಲು ಸ್ವಲ್ಪ ಹಣ್ಣುಗಳನ್ನು ಸೇವಿಸಿದರೆ ತುಂಬಾ ಒಳ್ಳೆಯದು. 13. ಆಹಾರ ಚೆನ್ನಾಗಿ ಅಗೆದು ತಿನ್ನುವ ಅಭ್ಯಾಸವಿಟ್ಟುಕೊಂಡರೆ ಒಳ್ಳೆಯದು. ರಾತ್ರಿ ಮಲಗುವ ಮುಂಚೆ 1 ಲೋಟ ಬಿಸಿ ನೀರು ಕುಡಿಯುವುದು ಒಳ್ಳೆಯ ಅಭ್ಯಾಸ. 14. ಅಜೀರ್ಣದಿಂದುಂಟಾಗುವ ಹೊಟ್ಟೆ ನೋವಿಗೆ ಹಾಗೂ ಜೀರ್ಣಕ್ರಿಯೆಗೆ ಎಕ್ಕದ ಹೂವಿನಲ್ಲಿರುವ ಕೇಸರಗಳನ್ನು ಶೇಖರಿಸಿ ಅದರ ಜೊತೆ ಸೈಂಧಲವಣವನ್ನು ಸೇರಿಸಿ ಸೇವಿಸುತ್ತಾ ಬಂದರೆ 3-4 ದಿನದಲ್ಲಿ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ ಹಾಗೂ ಹೊಟ್ಟೆ ನೋವು ನಿವಾರಣೆಯಾಗುತ್ತದೆ. 15. ಓಮದ ಕಾಳು 50 ಗ್ರಾಂ, ಜೀರಿಗೆ 100 ಗ್ರಾಂ ಎರಡನ್ನು ತರಿತರಿಯಾಗಿ ಪುಡಿ ಮಾಡಿಟ್ಟುಕೊಂಡು ಗಾಜಿನ ಸೀಸೆಯಲ್ಲಿಟ್ಟುಕೊಳ್ಳಿ. ಪ್ರತಿದಿನ ರಾತ್ರಿ 1 ಲೋಟ ಕುದಿಯುವ ನೀರಿಗೆ 1 ಚಮಚ ಪುಡಿಯನ್ನು ಹಾಕಿ ಮುಚ್ಚಿಡಿ. ಬೆಳಿಗ್ಗೆ ಶೋಧಿಸಿಕೊಂಡು ತಿಳಿ ನೀರನ್ನು ಕುಡಿಯಿರಿ. ಈ ರೀತಿ ಸತತವಾಗಿ ಕನಿಷ್ಠ 21 ದಿನ ಮಾಡಿ. ಜೀರ್ಣಕ್ರಿಯೆ ಚುರುಕಾಗುತ್ತದೆ ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರವಾಗುತ್ತದೆ.